ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಪಟ್ಟಣದಲ್ಲಿ ಹೃದಯ ಸ್ಪರ್ಶಿಸುವ ಘಟನೆಯೊಂದು ನಡೆದಿದೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ತಂದೆ ತಾಯಿಯ ಅಂತ್ಯ ಸಂಸ್ಕಾರವನ್ನ ಗಂಡು ಮಕ್ಕಳು ಮಾಡುವ ಸಂಪ್ರದಾಯ ಬಹಳ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ. ಆದ್ರೆ ಈ ಹಳೆಯ ನಂಬಿಕೆಯನ್ನು ಮೀರಿ ಇಬ್ಬರು ಹೆಣ್ಮಕ್ಳು ತಮ್ಮ ತಂದೆಗೆ ಅಂತಿಮ ವಿಧಿ ನೆರವೇರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬೀರೂರು ಪಟ್ಟಣದ ನಿವಾಸಿಯಾಗಿದ್ದ ವಿಶ್ವನಾಥ್ ಅವರು ಅನಾರೋಗ್ಯದಿಂದ ನಿಧನರಾಗಿದ್ರು. ಅವರ ಸಾವಿನಿಂದ ಕುಟುಂಬಸ್ಥರು ಹಾಗೂ ಪರಿಚಿತರಲ್ಲಿ ದುಃಖದ ವಾತಾವರಣ ಮೂಡಿತ್ತು. ವಿಶ್ವನಾಥ್ ಅವರಿಗೆ ಗಂಡು ಮಕ್ಕಳು ಇರಲಿಲ್ಲ, ಕೇವಲ ಇಬ್ರು ಹೆಣ್ಮಕ್ಳು ಮಾತ್ರ ಇದ್ರು. ತಂದೆಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಪುತ್ರಿಯರಾದ ಐಶ್ವರ್ಯ ಮತ್ತು ಅವರ ಸಹೋದರಿ ತಂದೆಯ ಅಂತಿಮ ವಿಧಿವಿಧಾನದ ಹೊಣೆಗಾರಿಕೆಯನ್ನು ತಾವೇ ಒತ್ತಿಕೊಳ್ಳಲು ಮುಂದಾಗಿದ್ರು. ತಂದೆಯ ಮೇಲಿನ ಅಪಾರ ಪ್ರೀತಿ ಮತ್ತು ಗೌರವದಿಂದ ಇಬ್ಬರು ಪುತ್ರಿಯರು ಧೈರ್ಯದಿಂದ ಮುಂದೆ ಬಂದಿದ್ದು, ಕುಟುಂಬದ ಹಿರಿಯರ ಸಹಕಾರದೊಂದಿಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಭಾವಸಾರ ಕ್ಷತ್ರಿಯ ಸಮಾಜದ ಸಂಪ್ರದಾಯದಂತೆ ನಡೆಯುವ ಅಂತ್ಯ ಸಂಸ್ಕಾರದ ವಿಧಿಗಳನ್ನು ಕೂಡ ಇವರು ಶ್ರದ್ಧೆಯಿಂದ ಪಾಲಿಸಿದ್ರು. ಶವಯಾತ್ರೆಯಲ್ಲಿ ಕೂಡ ಇಬ್ಬರು ಪುತ್ರಿಯರು ಮುಂದಿದ್ದು ತಂದೆಯ ಮೃತದೇಹವನ್ನು ಚಿತೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಭಾಗಿಯಾಗಿದ್ರು. ನಂತರ ಸ್ಮಶಾನದಲ್ಲಿ ನಡೆಯುವ ವಿಧಿವಿಧಾನಗಳ ನಡುವೆ ಅತ್ಯಂತ ಭಾವುಕರಾದ ಕ್ಷಣದಲ್ಲಿ ಪುತ್ರಿ ಐಶ್ವರ್ಯ ಹಾಗೂ ಅವರ ಸಹೋದರಿ ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು. ಆ ಕ್ಷಣವನ್ನು ಕಂಡ ಸ್ಥಳೀಯರು ಮತ್ತು ಸಂಬಂಧಿಕರು ಭಾವೋದ್ರಿಕ್ತರಾಗಿದ್ರು. ಹಲವು ಜನರು ಕಣ್ಣೀರು ಹಾಕಿದ ದೃಶ್ಯವೂ ಕೂಡ ಕಂಡು ಬಂತು. ಸಾಮಾನ್ಯವಾಗಿ ಗಂಡು ಮಕ್ಕಳಿದ್ರೆ ಮಾತ್ರ ಮುಕ್ತಿ ಎಂಬ ಹಳೆಯ ನಂಬಿಕೆ ಇನ್ನು ಕೆಲವು ಕಡೆಗಳಲ್ಲಿ ಮುಂದುವರಿತಾ ಇದೆ. ಈ ಘಟನೆಯ ಮೂಲಕ ಸಮಾಜಕ್ಕೆ ಹೊಸ ಸಂದೇಶ ನೀಡಲಾಗಿದೆ ಎಂದು ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೆಣ್ಮಕ್ಳು ಕೂಡ ತಂದೆ ತಾಯಿಗೆ ಸಮಾನವಾಗಿ ಜವಾಬ್ದಾರಿ ಹೊತ್ತುಕೊಳ್ಳಬಹುದು ಎಂಬುದನ್ನು ಈ ಘಟನೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಪುತ್ರಿಯರ ಈ ಧೈರ್ಯ ಮತ್ತು ತಂದೆಯ ಮೇಲಿನ ಅಪಾರ ಪ್ರೀತಿ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಹಲವರು ಅವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ತಂದೆಯೊಂದಿಗೆ ಕಳೆದ ನೆನಪುಗಳನ್ನು ಮನದಲ್ಲಿಟ್ಟುಕೊಂಡು ಕಣ್ಣೀರಿನ ನಡುವೆ ಪುತ್ರಿಯರು ತಂದೆಗೆ ಅಂತಿಮ ವಿದಾಯ ಹೇಳಿದ ಈ ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಚರ್ಚೆಗೆ ಕಾರಣವಾಗಿದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪಾತ್ರದ ಬಗ್ಗೆ ಹೊಸ ಚಿಂತನೆ ಮೂಡಿಸುವಂತ ಈ ಘಟನೆ ಸಂಪ್ರದಾಯಗಳಿಗಿಂತ ಮನುಷ್ಯನ ಭಾವನೆ ಮತ್ತು ಸಂಬಂಧಗಳೇ ಮುಖ್ಯ ಎಂಬ ಸಂದೇಶವನ್ನು ನೀಡುವಂತಾಗಿದೆ. ತಂದೆಯ ಮೇಲಿನ ಅಪಾರ ಪ್ರೀತಿ ಮತ್ತು ಗೌರವದಿಂದ ಇಬ್ಬರು ಪುತ್ರಿಯರು ನಡೆಸಿದ ಈ ಅಂತ್ಯ ಸಂಸ್ಕಾರ ಬೀರೂರು ಪಟ್ಟಣದಲ್ಲಿ ಮಾತ್ರವಲ್ಲದೆ ಅನೇಕ ಜನರಿಗೆ ಸ್ಫೂರ್ತಿದಾಯಕ ಘಟನೆಯಾಗಿ ಪರಿಣಮಿಸಿದೆ. ಈ ಘಟನೆ ಈಗ ಸ್ಥಳೀಯವಾಗಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು, ಮಕ್ಕಳಲ್ಲಿ ಭೇದ ಬೇಡ, ಹೆಣ್ಣು ಮಕ್ಕಳು ಕೂಡ ಎಲ್ಲಾ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು ಎಂಬ ಸಂದೇಶವನ್ನು ಮತ್ತೊಮ್ಮೆ ಸಮಾಜಕ್ಕೆ ನೆನಪಿಸಿಕೊಟ್ಟಂತಾಗಿದೆ.